ನಿಮಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಗೊತ್ತಿರುತ್ತೆ, ನಾವು ಮೋಸ್ಟ್ ಆಫ್ ದ ಟೈಮ್ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ, ಊರು ಸುತ್ತಾ ಇರ್ತೀವಿ. ಕೊನೆಯದಾಗಿ ಬರೋದು ಮನೆಗೆ ಬಂದಾಗ ಅದು ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ತುಂಬ ಚೆನ್ನಾಗಿರಬೇಕು. ಹೋದ ತಕ್ಷಣ ಒಂದು 5 ನಿಮಿಷನಾದರೂ ನೀರು ಕುಡಿದು ನೆಮ್ಮದಿಯಾಗಿ ಮಲ್ಕೊಂಡಾಗಿರಬೇಕು, ಅಷ್ಟು ಕ್ಲೀನಾಗಿರಬೇಕು ಅಂತ ಎಲ್ಲ ಇಷ್ಟಪಡ್ತೀವಿ. ಆದರೆ ಎಷ್ಟೇ ಕ್ಲೀನ್ ಮಾಡಿದರೂ ಮನೇಲಿ ಅವಾಗವಾಗ ಗಲೀಜು ಆಗ್ತಲೇ ಇರುತ್ತೆ. ಯಾಕೆಂದರೆ ಮನೇನ ನಾವು ದಿನನಿತ್ಯ ಯೂಸ್ ಮಾಡ್ತಾ ಇರ್ತೀವಿ. ವಾಶ್ರೂಮ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು. ಆ ಟೈಮಲ್ಲಿ ಜಿರಳೆಗಳು ಬಂದು ಹೋಗ್ತಾ ಇರ್ತವೆ. ಜಿರಳೆಗಳಂತೂ ಕಾಮನ್ ಅತಿಥಿ ಆಗಿರುತ್ತೆ ಎಲ್ಲರ ಮನೇಲೂ ಕೂಡ. ದಿನ ಮಾತ್ರ ತುಂಬ ಸ್ಮೆಲ್ ಬಂದಿರುತ್ತೆ, ಹೊರಗಡೆ ಎಲ್ಲ ಜಿರಳೆ ಬಂದಿರುತ್ತೆ, ಮತ್ತೆ ಅದೇ ರೀತಿ ರಿಪೀಟ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಫೈನಲ್ ಸೊಲ್ಯೂಷನ್ ಬೇಕಲ್ಲ ಅಂತ ಆ ಪಾರಿವಾಳಗಳಂತೂ ಗೂಡಂತೂ ಕಟ್ಕೊಂಡು ತುಂಬ ಪಾರಿವಾಳಗಳಿದೆ. ಇಲ್ಲಿ ನೋಡ್ಬೋದು ಎಷ್ಟು ಗಲೀಜು ಮಾಡುತ್ತೆ ಅಂತ ಹೇಳಿದರೆ, ನಮ್ಮ ಬಾಲ್ಕನಿ ನೋಡಿ ಅಷ್ಟು ಗಲೀಜಾಗಿರುತ್ತೆ. ಕಿಚನ್ನ ಡೈಲಿ ಬಳಸ್ತೀವಿ. ನೋಡ್ಬೋದು ಕಿಚನ್ ಹೆಂಗಾಗಿದೆ ಅಂತ ಹೇಳಿದರೆ, ನಮ್ಮನೆ ಕಿಚನಲ್ಲಿ ತೋರಿಸಿ ಬನ್ನಿ. ಎಲ್ಲ ಸಿಂಕ್ ಎಲ್ಲ ಕಟ್ಕೊಂಡು ಅವಾಗ ಇಲ್ಲಿ ನೋಡಿ ಕಲೆನೇ ಆಗಿಬಿಟ್ಟಿದೆ, ಅಷ್ಟು ಗಲೀಜಾಗಿದೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ನಾನು ಯಾವಾಗಲೂ ಕೂಡ ಹಿಟ್ಟು ಬಳಸ್ತೀನಿ ಅಂತ. ಹಿಟ್ಟು ಬಳಸಿದ್ಕೆ ಇಲ್ಲಿ ನೋಡಿ ಜಿರಳೆ ಮತ್ತು ಹಂಗೆ ಸತ್ತೋಗಿರುತ್ತೆ, ಮತ್ತೆ ಬರುತ್ತೆ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಧೂಳಾಗಿರುತ್ತಲ್ಲ, ಇದೆಲ್ಲ ಹೋಗ್ಬೇಕಲ್ಲ. ಮನೆ ಅಂತೂ ಗಲೀಜಾಗಿ ಕಾಣಿಸ್ತಾ ಇದೆ. 2 ಡೇಸ್ ಕ್ಲೀನ್ ಮಾಡಿದರೂ ಕೂಡ ಎಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಮತ್ತು ಅದೇ ರೀತಿ ಮತ್ತೆ ಆಗುತ್ತೆ ಅನ್ನೋದಕ್ಕೆ ನಾನು ಇವತ್ತೊಂದು ಫೈನಲ್ ಆಗಿ ಸೊಲ್ಯೂಷನ್ ಕಂಡುಕೊಂಡೆ. ಆದರೆ ನನಗೆ ಆನ್ಲೈನಲ್ಲಿ ಸರ್ಚ್ ಮಾಡ್ತಿದ್ದೆ, VU ಕೇರ್ ಸರ್ವಿಸವ್ರನ್ನ ಕರೆದು ಡೀಪ್ ಕ್ಲೀನಿಂಗ್ ಮಾಡಿಸೋಣ ಅಂತ ಹೇಳಿ. ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇನ್ನೇನು ಸದ್ಯದಲ್ಲೇ ಬರ್ತಾರೆ. ವಿಂಡೋಸ್ ಅಂತ ಬಂದಾಗ ಎಷ್ಟು ಡಸ್ಟ್ ಇರುತ್ತೆ ನೋಡಿ. ನಾನು ಒಂದು ಕೈ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಡಸ್ಟ್ ಇದೆ ಇಲ್ಲಿ, ಎಷ್ಟು ಕ್ಲೀನ್ ಮಾಡಿದರೂ ಬರ್ತಾ ಇರುತ್ತೆ. ಹಾಗಾಗಿ ಕ್ಲೀನ್ ಮಾಡೋಣ ಅಂತ. ಮಕ್ಕಳಿದ ಮನೆ ಯಾವಾಗಲೂ ಕ್ಲೀನಾಗಿರ್ಬೇಕಲ್ವ. ನಮ್ಮನೆ ಟೈಲ್ಸ್ ಇರೋದು ವೈಟ್ ಕಲರು, ನನ್ನ ಮಗನಿಂದ ಅದು ಬ್ಲ್ಯಾಕ್ ಕಲರ್, ಬ್ರೌನ್ ಕಲರ್ ಆಗ್ತಾ ಇರುತ್ತೆ, ರೈನ್ಬೋ ಕಲರ್ ಆಗಿರುತ್ತೆ. ಇವತ್ತೆಲ್ಲ ವೈಟ್ ಕಲರ್ ಮಾಡೋಣ ಅಂತ. ಇಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಪದೇ ಹಂಗೆ ಆಗ್ತಾ ಇರುತ್ತೆ ಡೈಲಿ ಯೂಸ್ ಮಾಡೋದ್ರಿಂದ. ಕಿಚನ್ ಸಿಂಕ್ ಆಗಿರ್ಬೋದು, ವಾಶ್ರೂಮ್ ಸಿಂಕ್ ಆಗಿರ್ಬೋದು, ಮನೇಲಿ ಎಲ್ಲೆಲ್ಲ ಸಿಂಕ್ ಇರುತ್ತೆ ಅದು ಸ್ಟೀಲ್ ಹೋಗಿ ಬೇರೆ ಕಲರ್ ಬಂದಿರುತ್ತೆ. ಯಾವುದೇ ಒಂದು ಕಲರ್ ಆಗಿದ್ರೂ ಕೂಡ ಬೇರೆ ಕಲರ್ ಬಂದಿರುತ್ತೆ. ನಮ್ಮ ಕಿಚನ್ ಸಿಂಕ್ ಯೂಶ್ವಲಿ ಸ್ಟೀಲ್ ಇರೋದ್ರಿಂದ ನೋಡಿ ಎಷ್ಟು ಕಲರೇ ಚೇಂಜ್ ಆಗಿಬಿಟ್ಟಿದೆ. 15 ಡೇಸ್ಗೆ ಒಂದ್ಸಲ ಹೀಟ್ ಯೂಸ್ ಮಾಡ್ತೀನಿ ಮತ್ತು ಆಸಿಡ್ ಯೂಸ್ ಮಾಡ್ತೀನಿ, ನೋ ಯೂಸ್, ಮತ್ತೆ ಅದೇ ಥರ ಆಗ್ತಾ ಇರುತ್ತೆ. ಫೈನಲಾಗಿ ಒಂದು ಸೊಲ್ಯೂಷನ್ ಬೇಕು. ಮನೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಹಬ್ಬದಲ್ಲಿ ಅಲಂಕಾರ ಮಾಡೋಕ್ಕಿಂತ ಮುಂಚೆ ಅಷ್ಟು ಕ್ಲೀನಾಗಿರೋ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನೋಡೋಣ ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅಂತ ಹೇಳಿ. ಬಂದರು ಅನಿಸುತ್ತೆ. ಆಲ್ರೆಡಿ ರೆಡಿಯಾಗೇ ಬಂದಿದ್ದಾರೆ, ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡು. ನೋಡ್ಬೋದು 6 ಜನ ಬಂದಿದ್ದಾರೆ. ಓಕೆ, ಅಂದರೆ ನೀವೇ ಸಪ್ರೇಟ್ ಮಾಡ್ಕೊಳ್ತೀರಾ? ಓಕೆ. ಫ್ಲೋರ್ ಕ್ಲೀನಿಂಗ್ ಮಷೀನ್ ಆಲ್ರೆಡಿ ರೆಡಿಯಾಗಿದ್ದಾರೆ, ಮತ್ತು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ. ನೋಡಬೇಕು, ನಾವು ಮನೆ ಕ್ಲೀನಿಂಗಿಗೂ ಇಷ್ಟೊಂದೆಲ್ಲ ರೆಡಿ ಮಾಡ್ಕೊಳ್ಳಲ್ಲ. ಕಿಚನ್ ಕ್ಲೀನ್ ಮಾಡಬೇಕಂದ್ರೆ 1 ಡೇ ಬೇಕಾಗುತ್ತೆ, ರೂಮ್ ಕ್ಲೀನ್ ಮಾಡೋದಕ್ಕೆ 1 ಡೇ ಬೇಕಾಗುತ್ತೆ. ಇವಾಗ 6 ಜನನೂ ಸೇರಿ ಎಷ್ಟು ಅವರ್ ಆಗುತ್ತೆ ಅಂತ ಗೊತ್ತಿಲ್ಲ, ಕ್ಲೀನ್ ಮಾಡ್ತಾರೆ. ಮಿನಿಮಮ್ ಎಷ್ಟು ಅವರ್ ಆಗುತ್ತೆ ಬ್ರದರ್? ಈಗ ನೋಡ್ಬಿಟ್ಟು ಹೇಳ್ತೀನಿ. ಓಕೆ. ಶಿವ ಅವರೇ, ಇದೊಂದು ವಾಶ್ರೂಮ್ ಇದೆ. ಓಕೆ, ಅಟ್ಯಾಚ್. ಮನೆ ಒಳಗಡೆ ಇರೋ ಎಲ್ಲಾ ರೂಮ್ಗಳಲ್ಲೂ ಧೂಳು ಎಲ್ಲೆಲ್ಲಿತ್ತು, ಕಸ ಎಲ್ಲಿತ್ತು, ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು, ಕಿಚನ್ ಅಲ್ಲೂ ಸಹಿತ ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ವಿ. ಅದಾದ್ಮೇಲೆ ಬಾಲ್ಕನಿಯಲ್ಲಂತೂ ಸಖತ್ ಗಲೀಜಿತ್ತು. ಸೊ ನಿಮ್ಗಾಗ್ಲೇ ತೋರಿಸಿದ್ವಿ ನಾವು. ಕಬೋರ್ಡಲ್ಲಿ ಇದ್ದಂಥ ಕ್ಲಾತ್ಸ್ ಥಿಂಗ್ಸ್ ಎಲ್ಲ ತೆಗ್ದಿಟ್ಟಾಯಿತು. ಇಲ್ಲಿ ಬೆಡ್ ಮೇಲೆಲ್ಲ ಹಾಕಿದ್ದಾರೆ. ಇನ್ನೇನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೋಡಬೇಕು, ಒಂದು ರೂಮ್ದೆಲ್ಲ ಇವಾಗ ತೆಗ್ದಿಟ್ಟಿದ್ದೀನಿ. ಇನ್ನೊಂದು ರೂಮ್ ಇದೆ, ಆಫೀಸ್ ರೂಮ್ ಇದೆ, ಕಿಚನ್ ಇದೆ. ನೋಡ್ಬೋದು ಅಲ್ಲಿ ಮೇಲೆ ಏನೆಲ್ಲ ಐಟಮ್ಸ್ ಇಟ್ಟಿದೆಯೋ ಅದೆಲ್ಲ ಅವರೇ ಖುದ್ದಾಗಿ ತೆಗೆದು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮಗೇನು ಜಾಸ್ತಿ ರಿಸ್ಕ್ ಏನಿಲ್ಲ. ನಾನು ಅಂದ್ಕೊಳ್ತೀನಿ A to Z ಇವರೇ ಮಾಡ್ತಾರೆ ಅಂತ ಹೇಳಿ. ಈವನ್ ವಿಂಡೋಸಲ್ಲಿರುವಂಥ ಕರ್ಟನ್ ಕೂಡ ಅವರೇ ರಿಮೂವ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವಲ್ಲಿ ಅವರೇ ವರ್ಕ್ ಡಿವೈಡ್ ಮಾಡಿದ್ದಾರೆ. 2 ವಾಶ್ರೂಮ್, 2 ರೂಮ್, 2 ಬಾಲ್ಕನಿ. ಅದಾದ ನಂತರ ಕಿಚನ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಜಸ್ಟ್ ಎಲ್ಲ ರೂಮ್ಗಳ್ನು ಎಲ್ಲೆಲ್ಲಿ ಕ್ಲೀನ್ ಮಾಡ್ಬೇಕು ಅಂತ ನೋಡ್ಕೊಂತಿದ್ದಂಗೆನೆ ಅಣ್ಣವರು ಫುಲ್ಲು ಕಾರ್ಯನಿರತರಾಗ್ಬಿಟ್ರು. ಎಲ್ಲಾ ಕಡೆ ವ್ಯಾಕ್ಯೂಮ್ ಕ್ಲೀನರ್ ಹಾಕಿ ಕಂಪ್ಲೀಟ್ ಆಗಿ ಎಲ್ಲಾ ಡಸ್ಟ್ನು ತೆಗೆದ್ರು. ಅಲ್ಲಿದ್ದಂಥ ಐಟಮ್ಸ್ಗಳನ್ನೆಲ್ಲ ಅವರೇ ಸ್ವತಃ ಕೆಳಗಿಳಿಸ್ಕೊಂಡು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಕ್ ಶುರು ಮಾಡಿದ್ರು. ನನ್ಗಂತೂ ಒಂದ್ ರೀತಿ ನಾವು ಸ್ವತಃ ಇಷ್ಟು ಕ್ಲೀನ್ ಮಾಡಿದ್ರು ಕೂಡ ಇಷ್ಟು ಕ್ಲೀನ್ ಆಗಿ ಮಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಬಟ್ ಇವರಂತೂ ಸಖತ್ತಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ವ್ಯಾಕ್ಯೂಮ್ ಹಾಕೊಂಡು ಪ್ರತಿ ರೂಮು ಮೂಲೆಯಲ್ಲಿ
ಡಸ್ಟು, ಜೇಡ ಏನೇನ್ ಇರುತ್ತೋ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ. ಒಬ್ರಂತೂ ಒಂದ್ ಕಡೆ ಉಜ್ತಾ ಇದಾರೆ, ಇನ್ನೊಂದ್ ಕಡೆ ಹಾಕೊಂಡು ಡಸ್ಟ್ ನ ತೆಗಿತಾ ಇದಾರೆ, ಇನ್ನೊಬ್ರು ಗ್ಲಾಸ್ ನ ಕ್ಲೀನ್ ಮಾಡ್ತಾ ಇದಾರೆ. ಎಲ್ ನೋಡಿದ್ರು ನಮ್ ಮನೆ ತುಂಬಾ ಫುಲ್ ಕ್ಲೀನಿಂಗು. 6 ಜನ ಬಂದ್ರು. ಸೊ 6 ಜನನು ಒಬ್ರು ಕೂಡ ನಿಂತ್ಕೊಳ್ಳಿಲ್ಲ. ಅಷ್ಟು ಕ್ಲೀನ್ ಆಗಿ ಕ್ಲೀನಿಂಗ್ ಸರ್ವಿಸಸ್ ಅಲ್ಲಿ ಎಲ್ರು ಕೂಡ ಕಾರ್ಯನಿರತರಾಗಿದ್ರು. ನಾವಂತೂ ಬಿಡಿ, ನಿಮಗ್ ಗೊತ್ತೇ ಇದೆ, ನಾವ್ ಈ ತರ ಎಲ್ಲ ಸೋಪ್ ಆಯಿಲ್ ಹಾಕ್ಬಿಟ್ಟು ಅಥವಾ ಬೇರೆ ಕೆಮಿಕಲ್ ನ ಯೂಸ್ ಮಾಡಿ ಇಷ್ಟೊಂದು ಪಳಪಳ ಅಂತ ಹೊಳೆಯಂಗೆ ನಮ್ ಕೈಯಲ್ಲಿ ಉಜ್ಜಕ್ಕೆ ತಿಕ್ಕಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಇವ್ರನ್ನ ಕರ್ಸಿದ್ದು. ಡೋರ್ ಅಲ್ಲಿ ಅಂಟ್ಕೊಂಡಿರೋ ಪೇಪರ್ನು ಸಹಿತ ಬಿಡ್ಲಿಲ್ಲ, ಹಂಗೆ ಬ್ಲೇಡ್ ಹಾಕೊಂಡ್ ಪರ 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 ಅಂತ ಕಿತ್ತಿಕ್ಬಿಟ್ಟ ಆ ಮನುಷ್ಯ. ಇನ್ನ ಇಲ್ಲಿ ಮೇಲಂತೂ ಎಲ್ಲೆಲ್ಲಿ ಏನೇನ್ ಇದೆಯೋ ಗೊತ್ತಿಲ್ಲ, ಎಲ್ಲದನ್ನು ಆಚೆ ತೆಗೆದ್ಬಿಟ್ರು. ಇನ್ನೊಂದ್ ಸ್ವಲ್ಪ ಏನಾದ್ರು ಬಿಟ್ಟಿದ್ರೆ ಮೋಸ್ಟ್ಲಿ ಪೇಂಟ್ ಕೂಡ ಕಿತ್ಕೊಂಡ್ ಬರ್ತಿತ್ತು ಅನ್ಸುತ್ತೆ. ಹಂಗ್ ಉಚ್ತವ್ರೆ ಎಲ್ಲಾ ಕಡೆ ಹಾಕೊಂಡ್ಬಿಟ್ಟು. ನೋಡ್ಬೋದು ನೀವು, ಡೋರು ಕೂಡ ಫುಲ್ ಸ್ಯಾನಿಟೈಸ್ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಬನ್ನಿ ಇನ್ನು ಮುಂದೆ ಇದೆ ಏನೇನ್ ಕ್ಲೀನ್ ಮಾಡಿದ್ರು ಅಂತ ತೋರಿಸ್ತೀವಿ. ಈ ಜುಟ್ಟು ಹಾಕಿರೋ ಮನುಷ್ಯ ಎಲ್ಲೋದ ಅಂತ ನೋಡ್ತಿದ್ದೆ ಗುರು. ಅಯ್ಯೋ ಗೊತ್ತೇ ಆಗ್ಲಿಲ್ಲ. ಬುಕ್ ಸ್ಟ್ಯಾಂಡ್ ಅಲ್ಲಿ ಬಂದು ಆಲ್ರೆಡಿ ಬುಕ್ ನೆಲ್ಲ ಒರೆಸಿ ಜೋಡಿಸ್ತವ್ರೆ. ಬುಕ್ ಒರೆಸೋದ್ರ ಜೊತೆಗೆ ಇನ್ನೊಂದ್ಸಲ ವ್ಯಾಕ್ಯೂಮ್ ಬೇರೆ ಹಾಕ್ತಾರೆ ಅಂತ ಕೇಳಿ ನೋಡಿ ನಂಗೆ ಶಾಕ್ ಆಯ್ತು. ಎರಡೆರಡು ಸಲ ಮಾಡಿದೆ ಕೆಲಸ ಮಾಡ್ತಾ ಇದಾರೆ. ಇನ್ನೊಬ್ಬ ನೋಡಿದ್ರೆ ಟಿವಿ ರ್ಯಾಕ್ನೆಲ್ಲ ಫುಲ್ ಹಾಕೊಂಡು ಸೋಫಾ ಇಲ್ಲಿ ಹಾಕೊಂಡು ಉಜ್ತಾ ಇದಾರೆ. ಇನ್ನೊಂದ್ ಕಡೆ ಇನ್ನೊಬ್ಬ ಮನುಷ್ಯ ಬಾತ್ರೂಮ್ ತೊಳಿತಾವನೆ. ಒಟ್ನಲ್ಲಿ 6 ಜನ 6 ಕೆಲಸ ಮಾಡ್ತಾ ಇದಾರೆ. ಒಬ್ರು ಟೈಮ್ ವೇಸ್ಟ್ ಮಾಡ್ತಿಲ್ಲ ಇದ್ರಲ್ಲಿ. ಇನ್ನೊಬ್ರು ಇಲ್ಲಿ ನೋಡಿ ಫ್ಯಾನ್ ಹಾಕೊಂಡು ಉಜ್ತಾ ಇದಾರೆ. ಫ್ಯಾನ್ ನಾವು ಒಳಗಡೆಯಿಂದ ಅಲ್ಲ ಕಂಡ್ರಪ್ಪ, ಮೇಲ್ಗಡೆಯಿಂದ ಉಜ್ಜೋದು ಅಂದ್ರೂ ಕೂಡ ಅದನ್ನ ಬಿಚ್ಚಿ ಕ್ಲೀನ್ ಆಗಿ ಕ್ಲೀನ್ ಮಾಡ್ತಾರೆ. ಇಷ್ಟು ಕ್ಲೀನ್ ಆಗಿ ನಾವು ಕ್ಲೀನ್ ಮಾಡಕ್ಕಾಗಲ್ಲ. ಕಬೋರ್ಡಲ್ಲಿ ಇತ್ತಲ್ಲ ಸಪ್ರೇಟ್ ಬಟ್ಟೆಗಳೆಲ್ಲ ಒಂದು ಕಡೆ ಇಟ್ಟು ನೋಡ್ಬೋದು. ಇಲ್ಲಿ ಕಬೋರ್ಡ್ ಎಲ್ಲ ಎಷ್ಟು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿದ್ರಂತೆ. ಇಲ್ಲೆಲ್ಲ ಇರುತ್ತಲ್ಲ, ಇಲ್ಲೆಲ್ಲ ಡಸ್ಟ್ ಇರುತ್ತೆ, ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಹೋಗಲ್ಲ. ಇವಾಗ ನೋಡಿ ಸ್ವಲ್ಪನೂ ಡಸ್ಟ್ ಇಲ್ಲ. ಈಗ ಪಳ ಪಳ ಅಂತ ಹೊಳಿತಾ ಇದೆ ಅಂತ ಹೇಳಿದರೆ, ಇಲ್ಲಿ ಮೇಲಿಂದ ಇರ್ಬೋದು, ಅವರೇ ಎಲ್ಲನೂ ಅಲ್ಲಿ ಮೇಲೆಲ್ಲ ಇಟ್ಟಿದ್ನಲ್ಲ, ಏನೆಲ್ಲ ತೆಂಗ್ಸಿತ್ತು ಅದನ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಅವರೇ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಮೇಲೆ ಇಟ್ಟಿದ್ರು. ಮತ್ತು ಇವಾಗ ಡ್ರೆಸ್ಸಿಂಗ್ ಯೂನಿಟು ಆಗಿರ್ಬೋದು, ಅದನ್ನು ಅಷ್ಟೇ ಅವರೇ ಎಲ್ಲ ಕ್ಲೀನ್ ಮಾಡಿದ್ರು. ಇಲ್ಲೆಲ್ಲ ಆವಾಗಲೇ ನಾನು ತೋರಿಸ್ದೆ ಡಸ್ಟ್ ಎಲ್ಲ ಇತ್ತು ಅಂತ. ಇವಾಗ ಎಷ್ಟು ಕ್ಲೀನ್ ಆಗಿದೆ ನೋಡ್ಬೋದು ನೀವು. ಮತ್ತು ಮಿರರ್ ಅಷ್ಟೇ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ. ಸಪ್ರೇಟು ಇಲ್ಲೆಲ್ಲ ಕ್ಯಾಬಿನ್ ಯೂನಿಟ್ ಎಲ್ಲ ಇರುತ್ತಲ್ಲ, ಡ್ರಾಯರು ಅಷ್ಟೇ. ಡ್ರಾಯರಲ್ಲಿ ಇರೋದೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಕ್ಲೀನ್ ಮಾಡಿ ಮತ್ತೆ ಅಲ್ಲಿ ಏನೇನು ತೆಗ್ಸಿತ್ತು ಅದೆಲ್ಲ ಜೋಡಿಸಿದ್ದಾರೆ. ಮೆಸ್ಸಿ ಆಗಿದೆ, ಯಾಕೆಂದರೆ ಕಬೋರ್ಡಲ್ಲಿರೋ ಬಟ್ಟೆಗಳೆಲ್ಲ ಇಲ್ಲಿ ತೆಗ್ದಿಟ್ಟಿದ್ನಲ್ಲ ಹಾಗಾಗಿ. ಮತ್ತು ವಿಂಡೋಸ್ ಬಗ್ಗೆ ಹೇಳಲೇಬೇಕು. ವಿಂಡೋಸಲ್ಲಿ ನಾವು ಎಷ್ಟೇ ಇದ್ದಿದ್ರೂ ಕೂಡ ಫಸ್ಟ್ ಫ್ಲೋರಲ್ಲಿ ಇದ್ದಾಗ ಹೊರಗಡೆ ಎತ್ಕೊಂಡು ಕ್ಲೀನ್ ಮಾಡೋಕ್ಕಾಗಲ್ಲ. ಇವ್ರು ನೋಡಿ ಇಲ್ಲಿ ನೋಡಿ, ಇಲ್ಲೆಲ್ಲ ಕೈ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾ ಇರೋದನ್ನು ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿದರೆ. ಇಲ್ಲೆಲ್ಲ ಡಸ್ಟ್ ಎಲ್ಲ ಇತ್ತಲ್ಲ, ಇದನ್ನೆಲ್ಲ ಎಷ್ಟು ಮ್ಯಾಕ್ಸಿಮಮ್ ಹೋಗಿಸ್ಬೋದು ಅಷ್ಟೆಲ್ಲ ಹೋಗಿಸಿದ್ದಾರೆ. ಇದು ಮುಂಚೆ ಕರೆ ಅನಿಸುತ್ತೆ, ಅದಕ್ಕೆ ಹೋಗಿಲ್ಲ. ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಇಲ್ಲೆಲ್ಲ ಡಸ್ಟ್ ಎಲ್ಲ ಇತ್ತಲ್ಲ ಇದರೊಳಗಡೆ, ಅದನ್ನೆಲ್ಲ ಕ್ಲೀನ್ ಮಾಡಿದರೆ. ಗ್ರಿಲ್ಸ್ ಆಗಿರ್ಬೋದು, ಗ್ರಿಲ್ಸ್ ಕೂಡ ಕ್ಲೀನಾಗಿ ವಾಶ್ ಮಾಡಿ, ಲಿಕ್ವಿಡ್ ಹಾಕಿ ವಾಶ್ ಮಾಡಿ, ಅವ್ರು ಕೆಮಿಕಲ್ ಹಾಕಿ ಕ್ಲಾತಿಂದ ಎಲ್ಲ ಇದು ಮಾಡಿದರು. ಸ್ವಲ್ಪ ಕ್ಲೀನಾಗಿ ಮಾಡಿದ್ದಾರೆ. ಮತ್ತು ಇದು ಅಷ್ಟೇ, ಇದನ್ನು ಸಪ್ರೇಟಾಗಿ ನಮ್ಮದೊಂದು ಟಿ ವಿ ಸ್ಟ್ಯಾಂಡ್ ಇತ್ತು, ಅದನ್ನು ಕ್ಲೀನ್ ಮಾಡಿದ್ದಾರೆ ಎಲ್ಲ ತೆಗೆದು. ಇವಾಗ ಮತ್ತೆ ಬೇರೆ ಕ್ಲೀನ್ ಮಾಡ್ತಾಯಿದ್ದಾರೆ, ಬನ್ನಿ ತೋರಿಸ್ತೀನಿ. ವಾಶ್ರೂಮ್ ನೀವು ನೋಡಿದ್ರಿ, ವಾಶ್ರೂಮಲ್ಲಿ ಟ್ಯಾಪ್ ಇರ್ಬೋದು, ಟ್ಯಾಪ್ಗೆ ಒಂದು ಆಯಿಲ್ ಏನೋ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದಾರೆ. ಎಷ್ಟು ಗಲೀಜಾಗಿತ್ತು ಮುಂಚೆ, ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ವಾಶ್ರೂಮ್ ಟ್ಯಾಬ್ ಆಗಿರ್ಬೋದು, ನಲ್ಲಿ ಆಗಿರ್ಬೋದು, ಅಲ್ಲಿ ಬರುವಂಥ ಪೈಪ್ಗಳಾಗಿರ್ಬೋದು, ಅದ್ರ ಜೊತೆಗೆ ಮೇಲೆ ಶವರ್ ಆಗಿರ್ಬೋದು, ಶವರ್ ಕೂಡ ಅಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಕಂಪ್ಲೀಟಾಗಿ. ಅಲ್ಲಿ ವಾಶ್ರೂಮಲ್ಲಿರುವಂಥ ವಿಂಡೋಸಲ್ಲಿ ಸಖತ್ ಡಸ್ಟ್ ಇತ್ತು, ನಾವಲ್ಲಿ ಕೈಯಾಗಿ ಕ್ಲೀನ್ ಮಾಡೋದಕ್ಕೆ ಆಗಲ್ಲ. ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಮತ್ತು ಇದು ಇವಾಗ ನಮ್ಮದು ಬೆಡ್ರೂಮಲ್ಲಿರುವಂಥ ಕ್ಲಾತ್ಸ್ ಎಲ್ಲ ಒಂದು ಕಡೆ ಪ್ಯಾಕೆಟ್ ಮಾಡಿದ್ದೀನಿ. ಇಲ್ಲೆಲ್ಲ ಡಸ್ಟ್ ಇದೆ, ನೀವು ನೋಡ್ಬೋದು ಎಷ್ಟು ಡಸ್ಟ್ ಇದೆ ಅಂತ ಹೇಳಿದರೆ ಗೊತ್ತೇ ಆಗಲ್ಲ. ಸಣ್ಣದು ಇದೆಲ್ಲ ಬಟ್ಟೆಗೆಲ್ಲ ಅಂಟ್ಕೊಂಡ್ರೆ ಮತ್ತು ಸ್ಕಿನ್ನೆಲ್ಲ ಅಲರ್ಜಿ ಆಗುತ್ತೆ. ಇಲ್ಲಿ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಡಸ್ಟ್ ಇದ್ರ ಮೇಲೆ ಕ್ಲಾತ್ಸ್ ಎಲ್ಲ ಹಾಕ್ತಾ ಇರ್ತೀವಿ ಅವಾಗವಾಗ, ಮತ್ತು ಕಾಯಿಲೆ ಬರುತ್ತೆ ಅಂತ ಹೇಳಿದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ವಾಶ್ರೂಮಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ವಾಶ್ರೂಮಲ್ಲಿ ಆಲ್ರೆಡಿ ಕಬೋರ್ಡಿಂದ ಟ್ಯಾಬಿಂದ ಮತ್ತು ಸಿಂಕ್ ಆಗಿರ್ಬೋದು, ಒಬ್ಬರು ಸಿಂಕು ನಲ್ಲಿದು ಪೈಪ್ ಸಮೇತ ಕ್ಲೀನ್ ಮಾಡ್ತಿದ್ದಾರೆ. ಕೆಳಗಡೆ ಎಷ್ಟು ಗಲೀಜಾಗಿದೆ ಅದನ್ನು ಸದ್ಯದಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇದೊಂದು 2 ವಾಶ್ರೂಮ್ ಇರೋದ್ರಿಂದ ಒಂದು ಆಲ್ರೆಡಿ ಕ್ಲೀನ್ ಮಾಡಿದ್ರು, ಇನ್ನೊಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮದು ಬುಕ್ ಸ್ಟ್ಯಾಂಡ್ ಇದೆಯಲ್ಲ, ಬುಕ್ ಸ್ಟ್ಯಾಂಡು ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದನ್ನು ಸಪರೇಟಾಗಿ ಪ್ರತಿಯೊಂದು ಬುಕ್ಸನ್ನು ತೆಗ್ದಿಟ್ಬಿಟ್ಟು, ಅಲ್ಲಿರುವಂತಹ ಪ್ರತಿಯೊಂದು ಬುಕ್ಸು ತೆಗ್ದಿಟ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಅದೆಲ್ಲ ತೆಗ್ದು ಕ್ಲೀನಾಗಿ ಇದು ಮಾಡಿ, ಇಲ್ಲೂ ಕೂಡ ವಾಶ್ ಮಾಡಿದ್ದಾರೆ ನೀವು ನೋಡ್ಬೋದು. ಇಲ್ಲೂ ಡಸ್ಟ್ ಎಲ್ಲ ಆಗಿತ್ತು, ಯಾಕೆಂದರೆ ಇದು ಓಪನ್ ಬುಕ್ ಸ್ಟ್ಯಾಂಡ್, ಯಾವುದೇ ಕ್ಲೋಸ್ ಬುಕ್ ಸ್ಟ್ಯಾಂಡ್ ಆಗಿರೋದ್ರಿಂದ ಇದನ್ನೆಲ್ಲ ಸಪ್ರೇಟಾಗಿ ತೆಗ್ದಿಟ್ಟು ಇಲ್ಲೇನೇನಿದೆ ಎಲ್ಲ ಥಿಂಗ್ಸ್ ಎಲ್ಲ ತೆಗ್ದಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನು ಫ್ಲೋರ್ಗೆ ಇದನ್ನು ತಂದಿದ್ದಾರೆ, ಫ್ಲೋರ್ ಕ್ಲೀನರು. ನೋಡ್ಬೇಕು ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅಂತ ನಾನು ಜಸ್ಟ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಅಯ್ಯೋ ಇವನು ಯಾರು ಟ್ಯೂಬ್ ಲೈಟ್ನೂ ಬಿಡ್ತಿಲ್ಲ, ಹಂಗೆ ಒರೆಸ್ತಾ ಇದ್ದಾನೆ. ಬಿಡಪ್ಪ ಹೋಗ್ಲಿ, ಟ್ಯೂಬ್ ಲೈಟಲ್ಲಿ ಧೂಳಿರಲ್ಲ ಅಂತ ಅಂದ್ರೆ, ಇಲ್ಲ ಸರ್ ಅದ್ರ ಮೇಲ್ಗಡೆನೂ ಧೂಳಿರುತ್ತೆ ಅಂತ ಹಾಕೊಂಡು ಉಚ್ತಾನೇ ಇದೆ.
ನಾನ್ ಅನ್ಕೊಂಡಿದ್ದೆ ಬರೀ ಇವ್ರು ಬಂದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಎಲ್ಲ ತೊಳೆದು ಬಳೆದು ಇಟ್ಬಿಟ್ಟು ಹೋಗ್ತಾರೇನೋ ಅಂತ ಹೇಳ್ಬಿಟ್ಟು ಇನ್ನೂ ಕಾಕ್ರೋಚ್ ಸ್ಪ್ರೇ ಹೊಡಿಲಿಲ್ವಲ್ಲ ಅಂತ ಕಾಯ್ತಿದ್ದೆ. ಅಷ್ಟರಲ್ಲಾಗ್ಲೇ ಇಲ್ಲೊಬ್ಬ ಮನುಷ್ಯ ಬಂದು ಕಾಕ್ರೋಚ್ ಸ್ಪ್ರೇ ಹೊಡಿಯಕ್ಕೆ ರೆಡಿ ಮಾಡ್ಕೊಳ್ತಿದ್ದ. ನಿಮಗೆ ಗೊತ್ತಿದ್ದೇ ಇದೆ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಅತಿ ಹೆಚ್ಚು ಕಾಕ್ರೋಚ್ ಬರೋದೇ ಕಿಚನ್ ಇಂದ. ಯಾಕೆಂದ್ರೆ ಊಟ ತಿಂಡಿ ತಿನಿಸುಗಳು ಅಲ್ಲಲ್ಲಿ ಬಿದ್ದಿರುತ್ತೆ, ಅದಕ್ಕೆ ಒಳ್ಳೆ ಆಹಾರ ಸಿಗುತ್ತೆ ಅಂತ. ಸೊ ಹಂಗಾಗಿ ವಿತಿನ್ 2-3 ಅವರ್ಸ್ ಅಲ್ಲಿ ಸ್ಪ್ರೇ ಮಾಡ್ಬಿಟ್ಟು ಬೆಳಗಿಂದ ಸಂಜೆವರೆಗೂ ಕ್ಲೀನ್ ಇಡೀ ಮನೆ ಎಲ್ಲ ಕ್ಲೀನ್ ಮಾಡಿದ್ರು ಕೂಡ ಮನೆ ಕ್ಲೀನ್ ಮಾಡೋ ಕೊನೆ ಸಮಯದಲ್ಲಿ ಒಂದ್ 3 ಅವರು ಇದೇ ಸ್ಪ್ರೇನ ಹೊಡೆದ್ಬಿಟ್ಟು ಹಂಗೆ ಬಿಟ್ಟೋಗಿದ್ದ. ತುಂಬಾ ಕಾಕ್ರೋಚ್ಗಳು ಸತ್ತು ಬಿದ್ದಿದ್ದು. ಆಮೇಲೆ ನನಗೆ ಗೊತ್ತಾಯ್ತು, ಓ ಇದು ವರ್ಕ್ ಆಗತ್ತೆ ಅಂತ. ನಾನು ಅನ್ಕೊಂಡಿದ್ದೆ ಬಿಗಿನಿಂಗ್ ಅಲ್ಲಿ ಇದೇನೋ ಪಂಪ್ ಮಾಡ್ತಾನೆ ಇದೆಲ್ಲ ಕೆಲಸ ಆಗಲ್ಲ ಅಂತ. ಬಟ್ ಎನಿಹೌ ತುಂಬಾ ಕಾಕ್ರೋಚ್ಗಳು ಸತ್ತು ಬಿದ್ದಿದ್ದು. ನಿಮಗೂ ಇದೇ ರೀತಿಯಾಗಿ ಕ್ಲೀನಿಂಗ್ ಬೇಕು ಅಂತ ಹೇಳಿದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓ ಅಣ್ಣವ್ರು ಮತ್ತೆ ಬಂದ್ರಪ್ಪ, ಎಲ್ಲ ಹಂಗೆ ಬಿಟ್ಬಿಟ್ಟು ಹೋಗಿರ್ತಾರೆ ಸ್ಪ್ರೇ ಹೊಡೆದು. ನಾವೇ ಕ್ಲೀನ್ ಮಾಡ್ಕೊಬೇಕೇನೋ ಅನ್ಕೊಂತ ಇದ್ದೆ. ಅಷ್ಟರಲ್ಲಾಗ್ಲೇ ಹೋಗಿ ಅದ್ಯಾವುದೋ ಕೆಮಿಕಲ್ನ ತಗೊಂಡ್ಬಂದು ಗ್ರೌಂಡ್ ಕ್ಲೀನರ್ಗೆ ಹಾಕ್ಬಿಟ್ಟು ಫುಲ್ಲು ಕ್ಲೀನ್ ಮಾಡಿದ್ರು. ಇಡೀ ಮನೆನ ಕ್ಲೀನ್ ಮಾಡ್ಬಿಟ್ಟು, ಓ ನಾನು ಅನ್ಕೊಂಡೆ ಬಟ್ಟೆಲಿ ಒರೆಸ್ತಾರೆ ಅಂತ, ಕೊನೆಗೂ ಬಟ್ಟೆಲಿ ಒರೆಸ್ತಿಲ್ಲಪ್ಪ. ವ್ಯಾಕ್ಯೂಮ್ ಕ್ಲೀನರ್ ಅಲ್ಲೇನೆ ಹಾಕೊಂಡು ವಾಟರ್ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಫುಲ್ಲು ಡ್ರೈ ಮಾಡ್ಬಿಟ್ಟ ಟೈಲ್ಸ್ ಎಲ್ಲ ಪಳಪಳ ಅಂತ ಹೊಳಿತಾ ಇತ್ತು. ನಮ್ ಸ್ಟೇಟ್ ಅಲ್ಲಿ ಕ್ಲೀನರ್ ಅವಾರ್ಡ್ ಏನಾದ್ರು ಅಂತ ಇದ್ರೆ ಇವಂಗೆ ಕೊಡ್ಬೇಕು ನೋಡಿ. ಏನ್ ಎಡಿತಾವ್ನ್ ಗುರು ನೀರ್ನ. ಇಡೀ ಮನೆನೇ ಗುಡಿಸಿ ತೊಳೆದು ಬೆಳೆದು ಕ್ಲೀನ್ ಮಾಡಿದ್ಮೇಲೆ ಇನ್ನ ನಮ್ಮ ಮನೇಲಿ ಇದ್ದಿದ್ದು ಸೋಫಾ ಬಿಡ್ತಾರಾ? ಸೋಫಾದಲ್ಲಂತೂ ನನ್ನ ಮಗ ಸಖತ್ ಗಲೀಜ್ ಮಾಡಿದ್ದ. ಆ ಗಲೀಜ್ನ ನೋಡಿ ಅವ್ರಿಗೂ ಸರ್ ತುಂಬಾ ಗಲೀಜಾಗಿದೆ, ಏನ್ ಮಾಡೋದು ಅಂತ ಕೇಳಿದ್ರು. ಏನ್ ಮಾಡ್ತೀರಾ ನಿಮ್ ಕೆಲಸ ನೀವು ಮಾಡಿ ಅಂತ ಅಂದಾಗ, ವೆಲ್ವೆಟ್ ಸೋಫಾ ಅಲ್ವಾ, ಒಂದ್ ಸ್ವಲ್ಪ ಕೊಳೆ ಆದ್ರೂ ತುಂಬಾ ಎದ್ದು ಕಾಣಿಸುತ್ತೆ ಗಲೀಜಾಗಿ. ಸೊ ಮನೆಗೆ ಬಂದವರೆಲ್ಲ ಅದನ್ನ ನೋಡ್ತಿದ್ರೆ ಏನ್ ಇಷ್ಟೊಂದು ಗಲೀಜಾಗಿದೆ ಅಂತ ಅನ್ಕೊಳ್ತಾರೆ. ಸೊ ಹಂಗಾಗಿ ಇವರು ಡೀಪ್ ವ್ಯಾಕ್ಯೂಮ್ ಕ್ಲೀನರ್ ಹಾಕಿ ಅದ್ರೊಳಗಡೆ ಇದ್ದಂತ ಡಸ್ಟ್ ಎಲ್ಲ ತೆಗೆದು ಅಲ್ಲಿ ಅನ್ನ ಅದಗಳು ಏನೇನ್ ಬಿದ್ದಿತ್ತೋ ಎಲ್ಲ ಆಚೆ ತೆಗೆದ್ರು. ಅದಾದ್ಮೇಲೆ ಕೆಮಿಕಲ್ ಹಾಕಿ ವಾಶ್ ಮಾಡಿದ್ರು. ತುಂಬಾ ಕ್ಲೀನ್ ಆಗಿ ಅಲ್ಲಿದ್ದಂತ ಕರೆ ಮಾಯ ಆಗೋಯ್ತು ಅಂತಾನೆ ಹೇಳ್ಬೋದು. ಒಂದ್ ರೀತಿಯಾಗಿ ನನ್ನ ಸೋಫಾ ಹೊಸದಾಗಿ ಪರ್ಚೇಸ್ ಮಾಡಿದಾಗ ಹೆಂಗಿತ್ತೋ ಅದೇ ರೀತಿ ಸಖತ್ತಾಗಿ ಪಳಪಳ ಅಂತ ಹೊಳಿತಾ ಇತ್ತು. ಒಟ್ನಲ್ಲಿ ನಮ್ಮ ಅಜೆಂಡಾ ಏನ್ ಗೊತ್ತಾ ಗುರು, ನಿಮ್ ಮನೆಗೆ ಏನಾದ್ರೂ ಕ್ಲೀನಿಂಗ್ ಸರ್ವಿಸಸ್ ಬೇಕು ಅಂತ ಅಂದ್ರೆ, ನಿಮ್ ಮನೇಲೂ ಇದೇ ತರ ಕರೆಗಳಿದೆ, ಕಾಕ್ರೋಚಸ್ ಇದೆ, ನಿಮ್ಮನೇಲೂ ಕೂಡ ಪೆಸ್ಟ್ ಸ್ಪ್ರೇ ಮಾಡಿಸ್ಬೇಕು ಅಥವಾ ಡೀಪ್ ಕ್ಲೀನಿಂಗ್ ಸರ್ವಿಸಸ್ ಬೇಕು ಅಂತಂದ್ರೆ ತಪ್ಪದೆ ವಿಯು ಕೇರ್ ಸರ್ವಿಸಸ್ ನ ಕಾಂಟ್ಯಾಕ್ಟ್ ಮಾಡಿ. ಬೆಳಗ್ಗೆ 10 ಗಂಟೆಗೆ ಬಂದವರು ಸಂಜೆ 5, 5:30, 6 ಗಂಟೆ ಆದ್ರೂ ಕೆಲಸ ಮಾಡ್ತಾನೆ ಇದ್ರು. ಒಂದೆರಡು ಅವರ್ ಮಧ್ಯದಲ್ಲಿ ಕರೆಂಟ್ ಹೋಗೋದ್ರಿಂದ ಡಿಲೇ ಆಗಿರ್ಬೋದು. ಅಪ್ರಾಕ್ಸಿಮೇಟ್ಲಿ ಒಂದು ಮನೆನ ಕ್ಲೀನ್ ಆಗಿ ಡೀಪ್ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಕಮ್ಮಿ ಅಂದ್ರೂ 8 ರಿಂದ 10 ಅವರ್ ಬೇಕು. ಸೊ ನಮ್ದು 3 BHK ಮನೆ ಆಗಿರೋದ್ರಿಂದ ಆಲ್ಮೋಸ್ಟ್ ಸಂಜೆ 7:00ವರೆಗೆ ಕೆಲಸ ಮುಗೀತು. ಮಾಡಿದಿನ ಬೆಳಗ್ಗೆ ಎದ್ದು ನಮ್ಮ ಮನೆ ನೋಡ್ತಾ ಇದ್ರೆ ಆಹಾ ಏನ್ ಗುರು ಇದಾ ನಮ್ಮ ಮನೆ ಅನ್ಸೋ ಅಷ್ಟ್ರ ಮಟ್ಟಿಗೆ ಕ್ಲೀನ್ ಮಾಡಿದ್ರು. ತುಂಬಾ ಚೆನ್ನಾಗಿ ಎಲ್ಲದನ್ನು ಕ್ಲೀನ್ ಮಾಡಿ ಒರೆಸಿ ಯಾವ್ದು ಎಲ್ಲೆಲ್ಲಿತ್ತೋ ಅದೇ ಜಾಗದಲ್ಲಿ ಇಟ್ಬಿಟ್ಟು ಹೋಗಿದ್ರು. ಸೊ ನಿಮ್ಗೆ ಏನಾದ್ರೂ ಕ್ಲೀನಿಂಗ್ ಸರ್ವಿಸಸ್ ನ ಅವಶ್ಯಕತೆ ಇದೆ ಅಥವಾ ನಿಮ್ಮ ಮನೇಲಿ ಪೆಸ್ಟ್ ಕಂಟ್ರೋಲ್ ನ ಮಾಡಬೇಕು, ಜಿರಳೆಗಳು ಕಾಟ ಜಾಸ್ತಿ ಆಗಿದೆ ಅಂತಂದ್ರೆ ವಿಯು ಕೇರ್ ಸರ್ವಿಸಸ್ ನ ಕಾಂಟ್ಯಾಕ್ಟ್ ಮಾಡಿ. ಅವರ ಸರ್ವಿಸ್ ಅದ್ಭುತವಾಗಿದೆ. ಇದು ಪ್ರಮೋಷನ್ ಅಲ್ಲ, ಇದು ರಿಯಾಲಿಟಿ. ನಮ್ಮ ಮನೆಯಲ್ಲಿ ನಾವು ಕ್ಲೀನ್ ಮಾಡಿಸ್ಕೊಂಡು ತೋರಿಸ್ತಾ ಇದೀವಿ ನಿಮಗೆ ಎಷ್ಟು ಕ್ಲೀನ್ ಆಗಿ ಎಲ್ಲದನ್ನು ಮರ್ಚಿ ಇಟ್ಟೋಗಿದ್ದಾರೆ ಅಂತ ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸೊ ಎನಿಹೌ ಮತ್ತೊಂದು ವಿಡಿಯೋ ಜೊತೆ ಇನ್ನೊಂದು ವ್ಲಾಗ್ ಅಲ್ಲಿ ನಾವು ನಿಮಗೆ ಸಿಗ್ತೀವಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಈ ಕ್ಲೀನಿಂಗ್ ನ ಸರ್ವಿಸಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇವ್ರಕ್ಕಿಂತ ಜಾಸ್ತಿ ಕ್ಲೀನ್ ಆಗಿ ಕ್ಲೀನಿಂಗ್ ಮಾಡೋರು ಇರ್ಬೋದು, ಅಂದ್ರೆ ಇನ್ನೂ ಅಚ್ಚುಕಟ್ಟಾಗಿ ಮಾಡೋರು ಇರ್ಬೋದೇನೋ ಗೊತ್ತಿಲ್ಲ. ಬಟ್ ನಾವು ತಗೊಂಡಿದ್ದು ಫಸ್ಟ್ ಕ್ಲೀನಿಂಗ್ ಸರ್ವಿಸಸ್ ಆಗಿರೋದ್ರಿಂದ ನಾನಂತೂ ಫುಲ್ ಸ್ಯಾಟಿಸ್ಫೈಡ್ ಆದೆ. ಅದ್ರ ಜೊತೆಗೆ ಎಲ್ಲಾ ಕ್ಲಾತ್ಸ್, ಎಲ್ಲಾ ಯುಟೆನ್ಸಿಲ್ಸ್ ಅವ್ರು ಏನೇನ್ ತಗೊಂಡ್ರೋ ಕಿಚನ್ ಅಲ್ಲಿ ಎಲ್ಲದನ್ನು ಕೂಡ ಅದೆಲ್ಲೆಲ್ಲಿತ್ತು ಅಲ್ಲಲ್ಲೇ ಅಲೈನ್ ಮಾಡೋಗಿದ್ದಾರೆ. ರೂಮ್ಸ್ ಅಂತೂ ತುಂಬಾ ಕ್ಲೀನ್ ಆಗಿತ್ತು. ಸೊ ಡೋರ್ಸ್ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ, ನೀವೇ ನೋಡ್ಬೋದು. ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಇವ್ರ ಕ್ಲೀನಿಂಗ್ ಸರ್ವಿಸಸ್. ಇನ್ನು ಬಾತ್ರೂಮ್ ಅಂತೂ ನೀವು ನೋಡೇ ಇದ್ರಿ ಎಷ್ಟು ಕೆಟ್ಟದಾಗಿತ್ತು ಅಂತ. ಈಗ ನೋಡಿ ಹೆಂಗ್ ಹೊಳಿತಾ ಇದೆ.